ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ನ್ಯೂಸ್ ಅವರ್ ಸ್ಪೆಷಲ್. ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್, ಅಲ್-ಫಲಾ ಯೂನಿವರ್ಸಿಟಿ ಮತ್ತು ವೈಟ್ ಕಾಲರ್ ಟೆರರಿಸಮ್, ಇವೆಲ್ಲದರ ಸಂಬಂಧ ಇಸ್ಲಾಂ ಜೊತೆಗೆ ಎಲ್ಲ ವಿಷಯ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್ನ ಅಧ್ಯಕ್ಷರಾದ ಶಫಿ ಸಆದಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಫಿ ಸಆದಿ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಫಿ ಸಆದಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಹ್ಯೂಮನ್ ಬಾಂಬ್, ಅದಕ್ಕಿಂತ ಮುಂಚೆ ಆತ ಒಂದು ವಿಡಿಯೋ ಮಾಡಿಟ್ಟಿದ್ದ. ಅವನ ಹೆಸರು ಉಮರ್ ಮೊಹಮ್ಮದ್ ಅಲಿಯಾಸ್ ಉಮರ್ ನಬಿ ಅಂತ. ಇಸ್ಲಾಂನಲ್ಲಿ ಹ್ಯೂಮನ್ ಬಾಂಬ್ ಅನ್ನೋದು ಕಾಮನ್, ಇದು ಆತ್ಮಹತ್ಯಾ ಬಾಂಬ್ ದಾಳಿ ಅನ್ನೋದು ಬಹಳ ಕಾಮನ್ ಅಂತ ಆತ ಹೇಳ್ತಾನೆ. ಇವನೇನು ಮೊದಲನೇ ಅವನಲ್ಲ, ಇಸ್ಲಾಂ ಪ್ರಕಾರ ನಾನು ಈ ದಾಳಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥವನು. ಇವನು ಕೊನೆಯವನಾಗಲಿ ಅಂತ ಆಸೆ ಇದೆ ನಮಗೆ, ಬಟ್ ಆಗೋದಿಲ್ಲ, ಅದು ನಮಗೆ ಗೊತ್ತು. ನನಗೆ ಆಶ್ಚರ್ಯ ಆಗೋದು, ಇಂಥದ್ದೊಂದು ಘಟನೆ ಆದ ತಕ್ಷಣ ಇದಕ್ಕೂ ಇಸ್ಲಾಂಗೂ ಸಂಬಂಧ ಇಲ್ಲ, ಇದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ, ಇವರು ಇಸ್ಲಾಂನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳೋರು ತುಂಬ ಜನ ಏಕಾಏಕಿ ಬಂದುಬಿಡ್ತಾರೆ. ಎಷ್ಟು ಜನ ಸತ್ರು, ಯಾರು ಸತ್ರು, ಅವ್ರ ಮನೆ ಪರಿಸ್ಥಿತಿ ಇದೆ, ಏನೂ ನೋಡೋದಿಲ್ಲ ಅವರು. ಅವರ ಪ್ರಯಾರಿಟಿ ಇಂಥ ಘಟನೆ ಆದ ತಕ್ಷಣ ಧರ್ಮವನ್ನು ರಕ್ಷಿಸುವುದು, ಇಸ್ಲಾಮನ್ನು ರಕ್ಷಿಸುವುದು ಪ್ರಯಾರಿಟಿ ಆಗಿಬಿಡುತ್ತೆ. ಅಜಿತ್ ಅವರೇ, ಅವನಿಗೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಬಲೆ ಆಲಂಕಾರಿಕ ಪ್ರಯೋಗ ಅಲ್ಲ. ISIS ನಾಯಕ ಅಬೂಬಕರ್ ಅಲ್ ಬಗ್ದಾದಿ, ಇವನು ಎಲ್ಲ ಕಡೆಯಲ್ಲಿ ಇಡೀ ಜಗತ್ತಿನಾದ್ಯಂತ ಇದು ಬಾಂಬ್ ಸ್ಫೋಟ ಮಾಡಬೇಕು, ಅದೇ ರೀತಿ ಆತ್ಮಾಹುತಿ ದಾಳಿ ಮಾಡಬೇಕು, ಸ್ವರ್ಗ ಸಿಗತ್ತೆ ಅಂತ ಹೇಳಿ ಘೋಷಣೆ ಮಾಡಿ ISI ಕಟ್ಟಿದ. ಕೊನೆಗೆ ಗೊತ್ತಾಯಿತು, ಈ ಅಬೂಬಕರ್ ಅಲ್ ಬಗ್ದಾದಿ ಮೊಸಾದಿನ ಒಬ್ಬ ಪ್ರೇರಣೆಯಿಂದ ಮೊಸಾದಿನ ಒಬ್ಬ ಡೀಲರ್ ಆಗಿದ್ದ, ಅವರ ಏಜೆಂಟ್ ಆಗಿದ್ದ. ಅದೇ ರೀತಿ ಇವನು ಆಗಿರ್ಬೋದು. ಯಾಕೆಂದರೆ ಇವನು ಸಂಪೂರ್ಣವಾಗಿ ಕುರಾನ್ ವಿರುದ್ಧ ಹೇಳ್ತಾ ಇದ್ದಾನೆ. ಕುರಾನ್ ನನಗೆ ಹೇಳಿದೆ, ಹದೀಸ್ ಹೇಳಿದೆ ಅಂತ ಹೇಳಿದರೆ, ನಾನು 114 ಅಧ್ಯಾಯ ಇದೆ, 6666 ಸೂಕ್ತಗಳಿವೆ ಕುರಾನಲ್ಲಿ. ಎಲ್ಲಾದರೊಂದು ಕಡೆ ಈಗ ಸೂಸೈಡ್ ಬಾಂಬರ್ ಆಗಬೇಕು ಅಥವಾ ಯಾವುದಾದ್ರೂ ಅನ್ಯ ಕೋಮಿನ ಜನರಿಗೆ ಅನ್ಯಾಯ ಮಾಡಬೇಕು ಅಂತ ಎಲ್ಲದಿದ್ದರೆ ನೀವು ತೋರಿಸಿ, ಅವನು ಬೇಡ ನೀವು ತೋರಿಸಿ, ಅಥವಾ ಇಲ್ಲಿದ್ದ ಯಾರಾದರೂ ತೋರಿಸಿ. ಇಲ್ಲ, ಕುರಾನ್ ಹೇಳುತ್ತಾ ಇದೆ. ಹಾಗೆ ನಾನು ತೋರಿಸೋದಕ್ಕೆ ಒಂದು ನಿಮಿಷ, ಹಾಗೆ ನಾನು ತೋರಿಸೋದಕ್ಕೆ ಹೋದರೆ ಇದನ್ನು ಸಂದರ್ಭ ಸಹಿತ ನೋಡಬೇಕು ಅಂತೀರಿ ನೀವು. ಹೌದು, ಈ ಕಾಂಟೆಕ್ಸ್ನಲ್ಲಿ ಹೇಳಿದ್ದಲ್ಲ, ಆ ಕಾಂಟೆಕ್ಸ್ನಲ್ಲಿ ಹೇಳಿದ್ದು ಅಂತ ನೀವು ಶುರು ಮಾಡ್ತೀರಿ. ಅಲ್ಲಲ್ಲ, ಅದು ಚರ್ಚೆ ಆಗಲಿ ಅಜಿತ್, ಈಗ ಚರ್ಚೆ ಆಗಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ ಅಜಿತ್. ತೀರ ನಿಮ್ಮಷ್ಟಲ್ಲದೆ ಹೋದ್ರು ಕುರಾನ್ ಹದೀಸ್ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ಆದ್ರೂ ನಿಮ್ಮಷ್ಟಲ್ಲದೆ ಹೋದ್ರು ಓದಿಲ್ಲ ಅಂತ ಅಲ್ಲ, ನಿಮ್ಮಷ್ಟಲ್ಲದೆ ಹೋದ್ರು ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಈಗ ಸಂಪೂರ್ಣ ಓದ್ಕೊಂಡಿದ್ರೆ ಒಂದು ನಿಮಿಷ ಸಂಪೂರ್ಣ ಅರ್ಥ ಆಗತ್ತೆ. ಕುರಾನ್ ನೀವು ಸಂಪೂರ್ಣ ಓದಿ ಅಂತ ನಾನು ಹೇಳೋದು ಅದೇ. ನೀವು ಸಂಪೂರ್ಣ ಓದಬೇಕು, ಸ್ವಲ್ಪ ತಿಳ್ಕೊಂಡು. ನಾನು ಯಾಕೆ ಭಗವದ್ಗೀತೆ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಎಲ್ಲಾದರೂ ಶಾಂತಿ. ಪ್ರಶ್ನೆ ಕೇಳಿಸ್ಕೊಂಬಿಡಿ. ಇವ್ರು ಸಂಪೂರ್ಣವಾಗಿ ಓದಿರ್ಲಿಲ್ವಾ ಹಂಗಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋರು? ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ನಾನು ನೋಡ್ಕೊಂಡಿಲ್ಲ. ನೀವು ಹೇಳಿದ್ರೆ ವಿಡಿಯೋ ಮಾಡಿದ್ರೆ, ಅವನೊಬ್ಬ ಏಜೆಂಟ್ ಆಗಿರ್ಬೇಕು. ಮುಸಲ್ಮಾನರ ವಿರುದ್ಧ ಇರುವ ಬೇಡ ನೀವು ಹೇಳಿದ್ರೆ ಸಾಕು. ಯಾಕೆಂದ್ರೆ ದೊಡ್ಡ ಪತ್ರಕರ್ತ ನೀವು ಇಡೀ ಕರ್ನಾಟಕದ, ನೀವು ಹೇಳಿದ್ರೆ ಸಾಕು. ಜಾಗತಿಕ ಮಟ್ಟದ ಮುಸ್ಲಿಂ ವಿರುದ್ಧದ ಷಡ್ಯಂತರದ ಒಂದು ಭಾಗವಾಗಿದೆ ಏನು ಮೊಸಾದ್. ಆ ಮೊಸಾದ್ ಮಾಡುತ್ತಿರುವಂತಹ ಜಾಗತಿಕ ಷಡ್ಯಂತರ ಒಂದು ಭಾಗವಾಗಿತ್ತು ISIS ಅಂತವರು. ಅದೇ ರೀತಿ ಅಲ್-ಕಾಯ್ದಾ ಅಂತ ಹೇಳಿದ್ರು. ಅದರೊಟ್ಟಿಗೆ ಅಲ್-ಕಾಯ್ದಾದೊಂದಿಗೆ ಸ್ವಲ್ಪ ಮುಸಲ್ಮಾನರು ಸೇರ್ಕೊಂಡಿಲ್ವಾ ಅಂತ ನೀವು ಕೇಳಿದರೆ, ಇಲ್ಲ ಅಂತ ನಾನು ಹೇಳಲ್ಲ, ಸೇರ್ಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು, ಇಸ್ಲಾಮಿನ ಕುರಾನಲ್ಲಿ ಮತ್ತು ಹದೀಸಿನಲ್ಲಿದೆ, ಅಥವಾ ನಮಗೆ ಸ್ವರ್ಗ ಸಿಗತ್ತೆ, ಆತ್ಮಾಹುತಿ ದಾಳಿ ಮಾಡಿ. ಆತ್ಮಹತ್ಯೆ ನೀವು ಬೇರೆಯವರನ್ನು ಕೊಲ್ಲುವುದು ಬಿಡಿ, ಸ್ವಂತ ಯಾವುದಾದ್ರೂ ಆರ್ಥಿಕ ನಷ್ಟ ಅಥವಾ ದಾಂಪತ್ಯ ವಿರಸ ಅಥವಾ ಯಾವುದಾದ್ರೂ ಒಂದು ವೈಯಕ್ತಿಕವಾದಂಥ ಇದರಲ್ಲಿ ಅವನು ಇದು ಹೋಗಿ ಉಸಿರುಗಟ್ಟಿ ಆತ್ಮಹತ್ಯೆನೂ ನೀವು ಮಾಡೋದು ಮಹಾಪಾಪ ಅಂತ ಕುರಾನ್ ಹೇಳುತ್ತೆ. ಆ ನಿಟ್ಟಿನಲ್ಲಿ ಹೇಗೆ ಹೇಳುವುದವನು? ಕುರಾನ್ ನನಗೆ ಹೇಳಿದೆ ಯಾರೋ ಮನುಷ್ಯರನ್ನು ಕೊಲ್ಲಿ ಅಂತ ಹೇಳುವಾಗ, ಒಬ್ಬ ಮನುಷ್ಯರನ್ನು ಕೊಂದರೆ ಇಡೀ ಜಾಗತಿಕ ಮನುಷ್ಯರನ್ನು ಕೊಂದಾಗೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಅವಾಗ ಅವನು ಹೇಳುವಂಥ ಕುರಾನ್ ಯಾವುದು, ನಾವು ಹೇಳುವ ಕುರಾನ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.